ಸಿದ್ದರಾಮಯ್ಯರೇ, ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ನನಗೆ ನನ್ನ ಮುಂದೆ ಇರೋದು ಯಾವ ಬಿಡದಿಯ ಜನ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಯಾರು ಅವ್ರ ಹತ್ರ ಹೋಗಿ ನೋಡಿರೋರು? DC ಹೋಗಿದ್ದಾರಾ? ಅವ್ರು ಕೂತ್ಕೊಂಡು ಅಳ್ತಾ ಇದ್ದಾರೆ, ಅಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋದರು, ರಮೇಶ್ ಗೌಡರು ಹೋದರು, ಮಂಜು ಹೋದರು. ಏನು ಎಲ್ಲ ಹೋರಾಟ ನಡೀತು. ಅಲ್ಲಿಯ ಶಾಸಕರು ಹೋಗಲ್ಲ ಅಲ್ಲಿಗೆ. ಇವತ್ತು ಕುಮಾರಸ್ವಾಮಿ ಅವರು ಮಾಡಿದ್ದನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಮಾಡಿದ್ದು ಏನು ಮಾಡಿದ್ದಾರೆ? ನೋಟಿಫಿಕೇಶನ್ ಮಾಡಲಿಲ್ಲ. 5 ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಿರ್ಣಯ ಮಾಡಿದ್ರು ಕ್ಯಾಬಿನೆಟಲ್ಲಿ. ಅದಕ್ಕೆ ಸತ್ಯ ಸಂಶೋಧನೆ ಅಂತೇಳಿ ಇವ್ರದ್ದೇ ಕಟ್ಟಿದ್ರು ಜನನ. ಅದರ ಬಿಡದೆಯವರೆಲ್ಲ ಬಂದು ಅಳ್ತರು, ಕರೆದು ಮಾಡಿದ್ರು, ನಿಲ್ಲಿಸಿದ್ರು. ಯಾವ 5 ಪ್ರಾಜೆಕ್ಟನ್ನು ಮಾಡಲಿಲ್ಲ. ಈಗ ಇವರು ಅದನ್ನು ತಗೊಂಡು ಅದರ ಬಗ್ಗೆ ವಿವರವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಪತ್ರ ಕೂಡ ಬರೆದಿದ್ದೇನೆ. ನಾನು ಬಹುಶಃ ನಾಡಿದ್ದು ನಂದು ಹುಟ್ಟುಹಬ್ಬ. - 24 ಗಂಟೆ ಮುಂಚೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಹತ್ತೊಂಬತ್ತನೇ ತಾರೀಕು ಅಥವಾ 20ನೇ ತಾರೀಕು ಈ ಆಫೀಸಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನನ್ನ ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಬಡ ಜನತೆಯ ಜಮೀನನ್ನು ಬೆಂಗಳೂರಲ್ಲಿ, ಬೆಂಗಳೂರು ಸುತ್ತಮುತ್ತ ಹೇಗೆ ಇವತ್ತು ಅಕ್ರಮ ನಡೆದಿದೆ ಅನ್ನೋದನ್ನು 3 ಜಡ್ಜ್ಮೆಂಟು ಹೈಕೋರ್ಟ್ನವರು ಏನು ಕೊಟ್ಟಿದ್ದಾರೆ, ಅದರ ಜೊತೆಗೆ BDAನಲ್ಲಿ ಏನೇನು ನಡೆದಿದೆ, ಇದ್ರ ಬಗ್ಗೆ ವಿಷಯ ಸಾಕಷ್ಟು ಮಾಹಿತಿ ನಾನು ಸಂಗ್ರಹಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನು ಬರೀತೇನೆ. ಅವ್ರನ್ನ ವಿನಂತಿ ಮಾಡ್ತೇನೆ, ಅವರು ಬಡವರ ಪರವಾಗಿ